ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 14ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕರ್ಮಗಳಿಂದ ಲಿಪ್ತವಾಗೋದು ಅಂತಂದ್ರೆ ಏನು, ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಇಲ್ಲ, ಅದಕ್ಕೆ ನನಗೆ ಕರ್ಮಗಳು ಅಂಟ್ಕೊಂಡಿರೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದ್ರೆ ಭಗವಂತನಿಗೆ ಯಾವುದೇ ಕರ್ಮಗಳಲ್ಲಿ ಮಮತೆ ಆಸಕ್ತಿ ಏನೂ ಇಲ್ಲ, ಫಲಾಪೇಕ್ಷೆನೂ ಇಲ್ಲ, ಕರ್ತೃತ್ವ ಭಾವನೆನೂ ಇಲ್ಲ. ಅದಕ್ಕೋಸ್ಕರ ಯಾವುದೇ ಕರ್ಮಗಳು ಅವನಿಗೆ ಅಂಟ್ಕೊಳ್ಳೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ನಮ್ಮ ವಿಷಯದಲ್ಲಿ ಹಾಗಲ್ಲ. ನಾವೆಲ್ಲವನ್ನ ಇಟ್ಕೊಂಡಿದ್ದೀವಿ. ನಮಗೆ ಫಲಾಪೇಕ್ಷೆನೂ ಇದೆ, ಕರ್ಮದಲ್ಲಿ ಆಸಕ್ತಿನೂ ಇದೆ, ಮಮತೆನೂ ಇದೆ, ಕರ್ತೃತ್ವ ಭಾವನೆನೂ ಇದೆ ಅಲ್ವಾ? ಅದಕ್ಕೋಸ್ಕರ ನಮಗೆ ಆ ಕರ್ಮಗಳು ಬಂಧನವನ್ನ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಮೇಲೆ ಹೇಳಿದ ಪ್ರಕಾರ ಅಂದ್ರೆ ಹಿಂದಿನ ಒಂದು ಭಾಗದಲ್ಲಿ ನಾವು ತಿಳ್ಕೊಂಡ್ವಲ್ಲ, ಅದ್ರ ಪ್ರಕಾರ ಭಗವಂತನನ್ನ ತತ್ವದಿಂದ ತಿಳ್ಕೊಳ್ಳೋದು ಅಂತಂದ್ರೆ ಏನು? ಮತ್ತೆ ಈ ಪ್ರಕಾರದಿಂದ ತಿಳ್ಕೊಂಡಿರುವಂತಹ ಮನುಷ್ಯ ಕರ್ಮಗಳಿಂದ ಯಾಕೆ ಬಂಧಿಸಲ್ಪಡೋದಿಲ್ಲ ಅನ್ನೋದು ಪ್ರಶ್ನೆ. ಈಗ ಭಗವಂತನನ್ನ ತತ್ವದಿಂದ ತಿಳ್ಕೊಳ್ಳೋದು ಅಂದ್ರೆ ಫಸ್ಟ್ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಈ ರೀತಿ ತಿಳ್ಕೊಂಡಿರೋ ಮನುಷ್ಯನಿಗೂ ಕೂಡ ಕರ್ಮಗಳು ಬಂಧಿಸೋದಿಲ್ಲ ಅಂತಾರಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವಂತಹ ವರ್ಣನೆಗೆ ಅನುಸಾರವಾಗಿ ವಿಶ್ವದ ರಚನೆ ಇನ್ನು ಬೇಕಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಭಗವಂತ ವಾಸ್ತವವಾಗಿ ಅಕರ್ತನಾಗಿದ್ದಾನೆ. ಆ ಕರ್ಮಗಳಿಂದ ಅವನಿಗೆ ಯಾವುದೇ ಸಂಬಂಧ ಇಲ್ಲ. ಅವನ ಕರ್ಮಗಳಲ್ಲಿ ವಿಷಮತೆ ಅನ್ನೋದು ಸ್ವಲ್ಪ ಕೂಡ ಇಲ್ಲ. ಅಯ್ಯೋ ಇದು ಹಿಂಗಾಗೋಯ್ತಲ್ಲ, ಅಯ್ಯೋ ಅದು ಹಂಗಾಗೋಯ್ತಲ್ಲ, ಇದನ್ನ ಹೀಗ್ ಮಾಡ್ಬೇಕಾಗಿತ್ತು, ಇದು ಹೀಗೇ ನಡಿಬೇಕು, ಅಥವಾ ಅದರಲ್ಲಿ ಒಂದು ಆಸಕ್ತಿ ಇಟ್ಕೊಳ್ಳೋದು, ಆಮೇಲೆ ಮಮತೆ ಇಟ್ಕೊಳ್ಳೋದು. ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ನಮ್ಗೆ ಆಸಕ್ತಿ ಜಾಸ್ತಿ ಆಗ್ತಾ ಇದ್ದಂಗೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನಮ್ಮ ಮನ್ಸಿಗದು ಪ್ರಭಾವ ಬೀರುತ್ತೆ ಅಲ್ವಾ? ಆದ್ರೆ ಭಗವಂತನಿಗೆ ಆ ರೀತಿ ಅಲ್ಲ. ಮತ್ತೆ ಕರ್ಮ ಫಲದಲ್ಲೂ ಕೂಡ ಅವನಿಗೆ ಸ್ವಲ್ಪ ಕೂಡ ಆಸಕ್ತಿ ಇರೋದಿಲ್ಲ, ಮಮತೆ ಕಾಮನೆಗಳು ಇದ್ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ಅವನನ್ನ ಅವು ಕರ್ಮ ಬಂಧನದಲ್ಲಿ ಹಾಕೋದಿಲ್ಲ ಅನ್ನುವಂಥ ವಿಷಯವನ್ನ ನಾವು ತಿಳ್ಕೊಳ್ತೀವಲ್ವಾ, ಅದನ್ನ ಭಗವಂತನನ್ನ ತತ್ವತಃ ತಿಳ್ಕೊಳ್ಳೋದು ಅಂತಂದ್ರೆ ಅರ್ಥ. ಆಯ್ತಾ? ಈಗ ಅವನೇನೇ ಕೆಲಸ ಮಾಡ್ತಾ ಇದ್ರು ಅದರಿಂದ ಅವನಿಗೇನೂ ಎಫೆಕ್ಟ್ ಆಗೋದಿಲ್ಲ. ಅದ್ರ ಬಗ್ಗೆ ಅವನು ಯೋಚನೆನೂ ಮಾಡೋದಿಲ್ಲ. ಅವನಿಗೆ ಆಸಕ್ತಿನೂ ಇಲ್ಲ, ಮಮತೆನೂ ಇಲ್ಲ, ಕಾಮನೆಗಳೂ ಇರೋದಿಲ್ಲ. ಅದಕ್ಕೆ ಅದು ಕರ್ಮ ಬಂಧನದಲ್ಲಿ ಅವನನ್ನ ಹಾಕೋದಿಲ್ಲ ಅಂತ ತಿಳ್ಕೊಳ್ತೀವಲ್ವಾ, ಆ ರೀತಿ ತಿಳ್ಕೊಳ್ಳೋದನ್ನೇ ತತ್ವತಃ ತಿಳ್ಕೊಳ್ಳೋದು ಅಂತ ಅರ್ಥ. ಭಗವಂತನನ್ನ ತತ್ವತಃ ತಿಳ್ಕೊಳ್ಳೋದು ಅನ್ನೋದಕ್ಕರ್ಥ ಅದೇನೆ. ಈ ರೀತಿ ಭಗವಂತನ ಕರ್ಮಗಳ ರಹಸ್ಯವನ್ನ ಯಥಾರ್ಥ ರೂಪದಿಂದ ಅದು ಹೇಗಿದೆಯೋ ಹಾಗೇ ತಿಳ್ಕೊಳ್ಳುವಂತಹ ಮಹಾತ್ಮರ ಕರ್ಮಗಳೂ ಕೂಡ ಭಗವಂತನ ಹಾಗೇನೆ ಮಮತೆ, ಆಸಕ್ತಿ, ಫಲ ಇಚ್ಛೆ ಮತ್ತೆ ಅಹಂಕಾರ ಇಲ್ದೇನೆ ಬರೀ ಲೋಕ ಸಂಗ್ರಹಕ್ಕೋಸ್ಕರನೇ ಆಗತ್ತೆ. ಈಗ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ತೀವಲ್ವಾ, ಅಂಥವ್ರು ಏನ್ ಮಾಡ್ತಾರೆ? ತಮಗೋಸ್ಕರ ಅವ್ರು ಏನೂ ಇಷ್ಟಪಡೋದಿಲ್ಲ, ಎಲ್ಲ ಬೇರೆಯವ್ರಿಗೋಸ್ಕರ ಮಾಡ್ತಾ ಇರ್ತಾರೆ. ಬೇರೆಯವ್ರಿಗೆ ಒಳಿತಾಗ್ಲಿ, ಮತ್ತು ಅವರಲ್ಲಿ ಆ ಅಹಂಕಾರನೂ ಇರೋದಿಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಭಾವನೂ ಇರೋದಿಲ್ಲ ಅಲ್ವಾ? ಬರೀ ಲೋಕ ಸಂಗ್ರಹ. ಲೋಕ ಸಂಗ್ರಹ ಅಂದ್ರೆ ಏನು? ಜಗತ್ತಿಗೆ ಒಳ್ಳೇದಾಗ್ಲಿ, ಜಗತ್ತಲ್ಲಿರೋರ್ಗೆ ಒಳ್ಳೇದಾಗ್ಲಿ ಅಂತ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರೂ ಕೂಡ ಕರ್ಮಗಳಲ್ಲಿ ಬಂಧಿತರಾಗೋದಿಲ್ಲ. ಅದಕ್ಕೋಸ್ಕರ ಯಾವ ಮನುಷ್ಯರಿಗೆ ಕರ್ಮಗಳಲ್ಲಿ ಮತ್ತೆ ಅವುಗಳ ಫಲಗಳಲ್ಲಿ ಕಾಮನೆ, ಮಮತೆ ಮತ್ತೆ ಆಸಕ್ತಿ ಇರುತ್ತೋ ಅವರು ವಸ್ತುತಃ ಭಗವಂತನ ಕರ್ಮಗಳ ದಿವ್ಯತೆಯನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ನಮ್ಗೆ ಎಲ್ಲಿವರೆಗೂ ಆಸಕ್ತಿ, ಮಮತೆ ಇವೆಲ್ಲ ಇರುತ್ತೋ ಅಲ್ಲಿವರೆಗೂ ನಾವು ಭಗವಂತನ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಯಾವಾಗ ನಮಗೆ ಗೊತ್ತಾಗ್ಬಿಡುತ್ತೋ ನಾವು ಕೂಡ ಅದೇ ರೀತಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತೀವಿ ಹೊರತು ನಮ್ಗೆ ಯಾವುದೇ ಸ್ವಾರ್ಥ ಅನ್ನೋದು ಇರೋದಿಲ್ಲ, ಮತ್ತೆ ಫಲಾಪೇಕ್ಷೆಗಳೂ ಇರೋದಿಲ್ಲ, ಕರ್ತೃತ್ವ ಭಾವ ಕೂಡ ಇರೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ಎಷ್ಟು ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಭಗವಂತನನ್ನ ತತ್ವತಃ ತಿಳ್ಕೋಬೇಕು ಅಂತಂದ್ರೆ ಏನು? ಅವನು ಮಾಡುವಂಥ ಕೆಲಸಗಳೆಲ್ಲ ದಿವ್ಯವಾಗಿರುವಂಥದ್ದು.
ಅವನು ಯಾವುದೇ ಮಮತೆ ಆಸಕ್ತಿ ಇಟ್ಕೊಂಡು ಮಾಡಲ್ಲ, ಕರ್ತೃತ್ವ ಭಾವ ಇರೋದಿಲ್ಲ, ಫಲಾಪೇಕ್ಷೆ ಇರೋದಿಲ್ಲ. ಬರೀ ಅವನು ಲೋಕ ಸಂಗ್ರಹಕ್ಕೋಸ್ಕರ ಅಂದರೆ ಎಲ್ಲರ ಒಳಿತಿಗೋಸ್ಕರ ಅವನು ಮಾಡ್ತಿರ್ತಾನೆ ಅಂತ ತಿಳ್ಕೋಬೇಕು. ಅದೇ ರೀತಿ ಅವನನ್ನ ತಿಳ್ಕೊಂಡಿರೋರು ಕೂಡ ಭಗವಂತ ಹೇಗೆ ಅದನ್ನೆಲ್ಲ ಮಾಡ್ತಾ ಇದ್ದಾನೋ ಲೋಕ ಸಂಗ್ರಹಕ್ಕೋಸ್ಕರ, ಅದೇ ರೀತಿ ಇವರು ಕೂಡ ಅದನ್ನು ಮಾಡ್ತಾರೆ. ಅಂದರೆ ಭಗವಂತನನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಅವನೇ ನಾವಾಗ್ತೀವಿ, ಅಥವಾ ಅವನ ಗುಣಗಳೇ ನಮ್ಮಲ್ಲೂ ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ ಅಂದರೆ ಅವನು ಹೇಗಿರ್ತಾನೋ ಹಾಗೆ ನಾವು ಆಗ್ತೀವಿ ಅಂತ ಅರ್ಥ. ಈಗ ಅವನು ಮಮತೆ ಆಸಕ್ತಿ ಎಲ್ಲ ಇಟ್ಕೊಳ್ಳೋದಿಲ್ಲ ಅಂದಮೇಲೆ ನಮಗೂ ಆ ಗುಣ ಬರುತ್ತೆ. ನಾವು ತತ್ವತಃ ತಿಳ್ಕೊಳ್ತಾ ತಿಳ್ಕೊಳ್ತಾ ನಮಗೂ ಕೂಡ ಆ ಗುಣ ಬರುತ್ತೆ. ಆಮೇಲೆ ನಮಗೂ ಕೂಡ ಆ ಕರ್ತೃತ್ವ ಭಾವನೆ ಅನ್ನೋದು ಹೊರಟೋಗ್ಬಿಡುತ್ತೆ. ನಾನು ನಂದು ಅನ್ನೋದೆಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಫಲಾಪೇಕ್ಷೆ ಕೂಡ ನಮ್ಮಲ್ಲಿ ಹೊರಟೋಗ್ಬಿಡುತ್ತೆ. ಈ ರೀತಿ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಕೂಡ ಅದೇ ರೀತಿ ಆಗೋಗ್ತೀವಿ ಅಂತಂದ್ಬಿಟ್ಟು ಇದರ ಅರ್ಥ. ಈಗ ನೋಡಿ, ಫಲಗಳಲ್ಲಿ ಕಾಮನೆ, ಮಮತೆ, ಆಸಕ್ತಿ ಇದೆಲ್ಲ ಯಾರಲ್ಲಿ ಇರುತ್ತೋ ಅಂಥವ್ರು ಯಾವತ್ತೂ ಭಗವಂತನ ಆ ಕರ್ಮಗಳ ದಿವ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.